ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಸಮರ್ಪಣಾ ಪದ್ಧತಿ ಪಾದುಕಾ ಸಹಸ್ರದ 113ನೇ ಪದ್ಯ ಹೀಗಿದೆ. ಅವಿಕಲಮಧಿಕರ್ತುಂ ರಕ್ಷಣೆ ಸಪ್ತಲೋಕ್ಯಾಃ ರಘುಪತಿ ಚರಣೇನ ನ್ಯಸ್ತ ದಿವ್ಯಾನುಭಾವಾಂ ಅಭಜತ ಭರತಸ್ತಾಂ ಅಂಜಸಾ ಪಾದರಕ್ಷೆ ಮಣಿಮುಕುಟ ನಿವೇಶ ತ್ಯಾಗ ಧನ್ಯೇನ ಮೂರ್ಧ್ನಾ. ಇದರ ಅರ್ಥ ಹೀಗಿದೆ. ಹೇ ಪಾದರಕ್ಷೆ, ಓ ಪಾದುಕೆಯೇ, ಭರತನು ಸಪ್ತಲೋಕ್ಯಾಹ 7 ಲೋಕಗಳ ಅವಿಕಲಂ ಯಾವ ಕೊರತೆಯೂ ಇಲ್ಲದಂತೆ ರಕ್ಷಣೆ ಪಾಲನೆಯಲ್ಲಿ ಅಧಿಕರ್ತುಂ ಅಧಿಕಾರಿಯಾಗಲು ರಘುಪತಿ ಚರಣೇನ ಶ್ರೀರಾಮನ ಪಾದದಿಂದ ನ್ಯಸ್ತ ದಿವ್ಯ ಅನುಭಾವಾಂ ಇರಿಸಲ್ಪಟ್ಟ ಅತ್ಯುತ್ತಮವಾದ ಮಹಿಮೆಯುಳ್ಳ ತ್ವಾಂ ನಿನ್ನನ್ನು ಮಣಿ ಮಕ್ಕುಟ ನಿವೇಶ ತ್ಯಾಗ ಧನ್ಯೇನಃ ರತ್ನಖಚಿತ ಕಿರೀಟ ಧಾರಣೆಯನ್ನು ಬಿಟ್ಟಿದ್ದರಿಂದ ಮಹಾಭಾಗ್ಯವನ್ನು ಪಡೆದ ಮೂರ್ಧ್ನ ತಲೆಯಿಂದ ಅಂಜಸ ಬೇಗನೆ ಅಭಜತ ಪಡೆದನು. ಶ್ರೀರಾಮನು ಭರತನಿಗೆ ಪಾದುಕೆಗಳನ್ನು ಕೊಡುವಾಗ ಅದನ್ನು ಒಮ್ಮೆ ಧರಿಸಿಕೊಡಬೇಕೆಂದು ಭರತನು ಪ್ರಾರ್ಥನೆ ಮಾಡುತ್ತಾನೆ. ಆಗ ಶ್ರೀರಾಮನು ಅದನ್ನು ಧರಿಸಿ ಭರತನಿಗೆ ಕೊಟ್ಟ ಪ್ರಸಂಗವನ್ನು ಶ್ರೀ ವೇದಾಂತ ದೇಶಿಕರು ಅನೇಕ ವಿಧವಾಗಿ ವರ್ಣಿಸಿದ್ದಾರೆ. ಈ ಪದ್ಯದಲ್ಲಿಯೂ ಸಹ ಅವರು ಹೀಗೆ ಹೇಳಿದ್ದಾರೆ. 7 ಲೋಕಗಳನ್ನು ಈ ಪಾದುಕೆಗಳು ಕಾಪಾಡಬೇಕಾಗಿರುವುದರಿಂದ ಯಾವ ಕೊರತೆಯೂ ಇಲ್ಲದಂತೆ ಆ ಕಾರ್ಯ ಸುಗಮವಾಗಿ ನಡೆಯುವುದಕ್ಕಾಗಿಯೇ ಶ್ರೀರಾಮನು ತನ್ನಡೆಯ ಪ್ರಭಾವವನ್ನು ಅವುಗಳಿಗೆ ಕೊಡಲು ಪಾದುಕೆಗಳ ಮೇಲೆ ತನ್ನ ಚರಣಗಳನ್ನು ಇಟ್ಟನು ಎಂದಿದ್ದಾರೆ. ಭರತನಾದರೋ ಕೋಸಲ ಸಾಮ್ರಾಜ್ಯದ ಸಿಂಹಾಸನದ ಕಿರೀಟವನ್ನು ತ್ಯಾಗ ಮಾಡಿದ ತನ್ನ ತಲೆಯ ಮೇಲೆ ಈ ಮಹಿಮೆಯುಳ್ಳ ಪಾದುಕೆಗಳನ್ನು ಬೇಗ ಇಡುವಂತಾಯಿತು ಎಂದಿದ್ದಾರೆ. 14 ವರ್ಷಗಳು ಸಾಮ್ರಾಜ್ಯವನ್ನು ಕಾಪಾಡುವಂತಹ ಪ್ರತಿನಿಧಿಯಾಗಿರುವುದು ಸಾಮಾನ್ಯವಾದ ವಿಷಯವಲ್ಲ. ಅದಕ್ಕೆ ಬಹಳ ಅರ್ಹತೆ ಬೇಕಾಗುತ್ತದೆ. ಭರತನು ಶ್ರೀರಾಮನ ಪಾದುಕೆಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡಿದ್ದರಿಂದ ಈ ಅರ್ಹತೆಯನ್ನು ಬಹಳ ಬೇಗನೆ ಸಂಪಾದಿಸಿದನು ಎಂದು ಹೇಳುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮದ್ ವಾಲ್ಮೀಕಿ ರಾಮಾಯಣದ 112ನೇ ಸರ್ಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಈ ಪ್ರಸಂಗವನ್ನು ಹೀಗೆ ವರ್ಣಿಸಿದ್ದಾರೆ. ಅಧಿರೋಹಾರ್ಯ ಪಾದಾಭ್ಯಾಂ ಪಾದುಕೆ ಹೇಮಭೂಷಿತೆ ಏತೇ ಹಿ ಸರ್ವಲೋಕಸ್ಯ ಯೋಗಕ್ಷೇಮ ವಿಧಾಸ್ಯತಃ ಸೋದಿರುಹ್ಯ ನರವ್ಯಾಘ್ರಃ ಪಾದುಕೆ ವ್ಯಯಮುಚ್ಯತ ಪ್ರಾಯಚ್ಛತ್ ಸುಮಹ ತೇಜ ಭರತಾಯ ಮಹಾತ್ಮನೆ. ಭರತನು ಶ್ರೀರಾಮನ ಮುಂದೆ ಪಾದುಕೆಗಳನ್ನಿಟ್ಟು, ಅಣ್ಣ, ಸುವರ್ಣಭೂಷಿತವಾದ ಪಾದುಕೆಗಳ ಮೇಲೆ ನಿನ್ನ ಪಾದಗಳನ್ನಿಡು. ಈ ಪಾದುಕೆಗಳೇ ಸಮಸ್ತ ಲೋಕದ ಯೋಗಕ್ಷೇಮಗಳನ್ನು ನಿರ್ವಹಿಸುತ್ತದೆ ಎಂದು ಹೇಳಿದನು. ಆಗ ಪುರುಷೋತ್ತಮನಾದ ಶ್ರೀರಾಮನು ಆ ಪಾದುಕೆಗಳ ಮೇಲೆ ನಿಂತು ಮಹಾತ್ಮನಾದ ಭರತನಿಗೆ ಅದನ್ನು ನೀಡಿದನು. ಆಗ ಭರತನು ಪಾದುಕೆಗಳನ್ನು ಸ್ವೀಕರಿಸಿ ಭಕ್ತಿಯಿಂದ ಅವುಗಳಿಗೆ ವಂದಿಸಿದನು. ವಾಲ್ಮೀಕಿಗಳ ಈ ಮಾತನ್ನೇ ಹೇಳುತ್ತಾ ಶ್ರೀ ವೇದಾಂತ ದೇಶಿಕರು ಭರತನು ಕೋಸಲದ ಸಾಮ್ರಾಜ್ಯ ಕಿರೀಟವನ್ನು ತ್ಯಾಗ ಮಾಡಿದ್ದರಿಂದಲೇ ಪಾದುಕಾ ಕಿರೀಟ ಧಾರಣೆಯ ಭಾಗ್ಯ ಪ್ರಾಪ್ತವಾಯಿತು ಎಂದು ವಿವರಣೆ ನೀಡಿದ್ದಾರೆ. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಪದ್ಯ ಹೀಗಿದೆ. ಸತತವು ರಾಮಚರಣದನುಭಾವ್ಯದಿಂ ಈರೇಳು ಲೋಕಗಳ ಅಧಿಪತ್ಯಮಂ ಇನಿತು ಕೊರೆಯಿಲ್ಲೆಂಬವೋಲ್ ನಡೆಪ ಸಾಮರ್ಥ್ಯಮಂ ಪಡೆದ ನಿನ್ನಂ ರಾಜ ಮಕುಟ ತ್ಯಾಗದಿಂ ಭರತ ಧನ್ಯಮಃ ಶಿರದಲ್ಲಿ ತಡೆಯಿಲ್ಲದೆಲೆ ಧರಿಸಿದಂ ಧನ್ಯ ಧನ್ಯ. ಭೋಗಕ್ಕಿಂತ ತ್ಯಾಗವೇ ಹೆಚ್ಚಿನ ಮಹತ್ವವುಳ್ಳದ್ದು ಎಂಬ ಸಂದೇಶ ನೀಡಿದ್ದಾರೆ ವೇದಾಂತ ದೇಶಿಕರು ಈ ಪದ್ಯದ ಮೂಲಕ. ಶ್ರೀರಾಮನು ಕಾಡಿಗೆ ಹೊರಟ ಮೇಲೆ ಕೈಕೇಯಿ ರಾಜ್ಯದಿಂದ ಹಿಂತಿರುಗಿ ಬಂದ ಭರತನಿಗೆ ಎಲ್ಲ ವಿಷಯ ತಿಳಿಯಿತು. ಆಗ ಅವನು ಹೀಗೂ ಯೋಚಿಸಬಹುದಾಗಿತ್ತು. ತಾಯಿ ತನಗಾಗಿ ದಶರಥ ಕೊಟ್ಟ ವರವನ್ನು ಉಪಯೋಗಿಸಿಕೊಂಡಿದ್ದು ನ್ಯಾಯವಾಗಿಯೇ ಇದೆ. ತನ್ನಜ್ಜ ಅಶ್ವಪತಿಗೂ ದಶರಥ ಮಾತು ಕೊಟ್ಟಿದ್ದ. ತಂದೆ ಸತ್ಯವಂತ, ಮಾತು ಕೊಟ್ಟಿರುವುದನ್ನು ಉಳಿಸಿಕೊಂಡಿದ್ದಾನೆ. ತಾನೂ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು. ಹೀಗೆಂದು ಭರತ ಯೋಚಿಸಿ ಕೋಸಲದ ಸಾಮ್ರಾಜ್ಯದ ಅಧಿಪತ್ಯವನ್ನು ಒಪ್ಪಿಕೊಂಡು ಕಿರೀಟಧಾರಣೆ ಮಾಡಿದ್ದಿದ್ದರೆ
ಭೋಗದ ಕಡೆಗೆ ಮನಸ್ಸನ್ನು ಕೊಟ್ಟಿದ್ದರೆ ಶ್ರೀರಾಮನ ಪಾದುಕೆಗಳೆಂಬ ಎರಡೆರಡು ಕಿರೀಟಗಳನ್ನು ತನ್ನ ತಲೆಯ ಮೇಲೆ ಧಾರಣೆ ಮಾಡುವುದು ಭರತನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆಗ ಕೋಸಲ ಸಾಮ್ರಾಜ್ಯದ ಕಿರೀಟದ ಜೊತೆಗೆ ಕೈಕೇಯಿ ಮಂಥರೆಯರನ್ನು ಬಿಟ್ಟು ಉಳಿದ ಎಲ್ಲರಿಂದ ಅವಹೇಳನದ ಅಸಮಾಧಾನದ ಹೊರೆಯನ್ನು ಜೀವನ ಪೂರ್ತ ಭರತ ಹೊರಬೇಕಾಗುತ್ತಿತ್ತು. ಕೋಸಲ ಸಾಮ್ರಾಜ್ಯದ ಕಿರೀಟ ಸಿಕ್ಕರೂ ಪ್ರಜೆಗಳ ಗೌರವ, ಪ್ರೀತಿ, ಆದರಗಳು ಯಾವತ್ತೂ ದೊರೆಯುತ್ತಿರಲಿಲ್ಲ ಭರತನಿಗೆ. ಕೋಸಲದ ಕಿರೀಟವನ್ನು ತ್ಯಾಗ ಮಾಡಿದ್ದರಿಂದಲೇ ಭರತನಿಗೆ ಪಾದುಕಾದೇವಿಯ ಅನುಗ್ರಹ ದೊರೆಯಿತು. ಅವಳ ಕೃಪೆಯಿಂದಲೇ ಅವನನ್ನು ಮುತ್ತಿದ್ದ ಅಪವಾದ ದೂರವಾಯಿತು. ತನ್ನ ತ್ಯಾಗದಿಂದ ಇಡೀ ಕೋಸಲದ ಜನತೆಗೆ ನೆಮ್ಮದಿ, ಶಾಂತಿಗಳನ್ನು ತಂದುಕೊಟ್ಟ ಭರತ. ಶ್ರೀರಾಮನ ಹಾಗೆ ಭರತನು ಧರ್ಮ ಮಾರ್ಗದಲ್ಲೇ ನಡೆದನು. ಭೋಗದಿಂದ ಪಡೆಯುವುದಕ್ಕಿಂತ ಹೆಚ್ಚಿನದನ್ನು ಭರತ ತ್ಯಾಗದಿಂದ ಪಡೆದನು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ತಮ್ಮ ನಾಡಿಗಾಗಿ, ಧರ್ಮಕ್ಕಾಗಿ, ಜನರ ಒಳಿತಿಗಾಗಿ ತಮ್ಮ ತನು ಮನ ಧನಗಳನ್ನು ತ್ಯಾಗ ಮಾಡಿದಂತಹ ಅನೇಕ ಪುಣ್ಯಜೀವಿಗಳ ಕಥೆಗಳನ್ನು ನಾವು ಕೇಳಿದ್ದೇವೆ, ಓದಿದ್ದೇವೆ. ಬಹುಶಃ ಅಂತಹ ಪುಣ್ಯಾತ್ಮರಲ್ಲಿ ಮೊದಲಿಗನು ಭರತ. ಜನರು ಶ್ರೀರಾಮನನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರು. ಭರತನೂ ಅವರಲ್ಲಿ ಒಬ್ಬನಾಗಿದ್ದ. ನಾಡಿಗಾಗಿ, ನಾಡಿನ ಜನರ ಒಳಿತಿಗಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಕೋಸಲದ ಸಿಂಹಾಸನದ ಪಟ್ಟ ಅನಾಯಾಸವಾಗಿ ಸಿಕ್ಕಿದ್ದರೂ ಅದನ್ನು ತ್ಯಾಗ ಮಾಡಿ ಶ್ರೀರಾಮನ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತ ಭರತ. ಹೀಗೆ ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಶ್ರೀರಾಮ ಪಾದ ಸಂಸರ್ಗದಿಂದ ಪಾದುಕಾದೇವಿಗೆ ಉಂಟಾದ ಮಹಿಮೆಯನ್ನು, ತ್ಯಾಗದಿಂದ ಭರತನಿಗೆ ದೊರೆತ ಅಪರಿಮಿತ ಭಾಗ್ಯವನ್ನು ಕೊಂಡಾಡಿದ್ದಾರೆ. ಶ್ರೀರಾಮನ ಪಾದಗಳ ಮಹಿಮೆಯೇನು ಸಾಮಾನ್ಯವಲ್ಲ. ಸಾಧು ಜನರ ಯೋಗಕ್ಷೇಮಕ್ಕಾಗಿ ಕೈಕೇಯಿ ಹೇಳಿದುದನ್ನೇ ಆಧಾರವಾಗಿಟ್ಟುಕೊಂಡು ಚಿಕ್ಕ ವಯಸ್ಸಿನ ಸುಕುಮಾರಿ ರಾಜಕುಮಾರಿ ಪುಟ್ಟ ಹೆಂಡತಿಯನ್ನು ಹಿಂದಿಟ್ಟುಕೊಂಡು ಅಂಜದೆ, ಅಳದೆ, ಅಳುಕದೆ ಶ್ರೀರಾಮ ತನ್ನ ಪ್ರೀತಿಯ ತಮ್ಮ ಲಕ್ಷ್ಮಣನ ಜೊತೆ ವನವಾಸಕ್ಕೆ ಹೊರಟು ಬಿಟ್ಟ. ಕತ್ತಲು ಗುಹೆಯಂತಿರುವ ಸೂರ್ಯನ ಬೆಳಕೇ ಪ್ರವೇಶಿಸದಂತಹ ದಟ್ಟ ಕಾಡಿನ ಕ್ರೂರ ಮೃಗ, ಹಾವು, ಚೇಳುಗಳ ಗೂಡಾಗಿರುವ ದುಷ್ಟ ರಾಕ್ಷಸರ ಬೀಡಾಗಿರುವ ದಟ್ಟ ಕಾಡಿಗೆ ಸಿಂಹದ ಹಾಗೆ ನುಗ್ಗಿಯೇ ಬಿಟ್ಟ ಶ್ರೀರಾಮ. ಮಹಾರಾಜನಾಗಿ ಅರಮನೆಯಲ್ಲಿ ರತ್ನಗಂಬಳಿಯ ಮೇಲೆಯೇ ಹೆಜ್ಜೆಗಳನ್ನಿಡಬೇಕಾದವನು ಸತತ 13 ವರ್ಷಗಳ ಕಾಲ ಕಾನನದಲ್ಲಿ ಕಲ್ಲು ಮುಳ್ಳುಗಳನ್ನೇ ತುಳಿಯುತ್ತಾ ಹುಡುಕಿ ಸಜ್ಜನರಿಗೆ ಕಾಟ ಕೊಡುತ್ತಿದ್ದ ರಾಕ್ಷಸರನ್ನು ಒಬ್ಬೊಬ್ಬರನ್ನಾಗಿ ನಿರ್ನಾಮ ಮಾಡಿ ಶಿಷ್ಟರ ಪರಿಪಾಲನೆ ಮಾಡಿದನು ಶ್ರೀರಾಮ. ಕಮಲದಂತಹ ಪಾದಗಳು ಎಷ್ಟು ನೊಂದವೋ, ಸಮಯಕ್ಕೆ ಸರಿಯಾಗಿ ಅನ್ನ, ಸ್ನಾನ, ಪಾನಗಳು ಇಲ್ಲದೆ ಚಿಕ್ಕ ವಯಸ್ಸಿನ ರಾಜಕನ್ಯೆ ಸೀತೆಯನ್ನು ಕಟ್ಟಿಕೊಂಡು ಅದೆಷ್ಟು ಕಷ್ಟಪಟ್ಟನೋ ಶ್ರೀರಾಮ. ವನವಾಸದ ಕಡೆಯ 1 ವರ್ಷ ಇನ್ನೂ ಮೋಸವಾಯಿತು. ಸೀತೆಯನ್ನು ಕಳೆದುಕೊಂಡು ಕಂಗಾಲಾಗಿ ಅವಳನ್ನು ಹುಡುಕಿಕೊಂಡು ಅಲೆದನು ಶ್ರೀರಾಮ. ಅತ್ತು ಸೊರಗಿ ಕೊರಗಿದನು ಎಂದು ವರ್ಣಿಸುತ್ತಾರೆ ವಾಲ್ಮೀಕಿಗಳು. ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಅಪೂರ್ವವಾದ ಅಣ್ಣ ತಮ್ಮಂದಿರ ಆದರ್ಶದ ಅದ್ಭುತ ಕಥನವೇ ಶ್ರೀಮದ್ ವಾಲ್ಮೀಕಿ ರಾಮಾಯಣ, ನಮ್ಮ ದೇಶದ ಇತಿಹಾಸ ಆದಿಕಾವ್ಯ. ಇಂತಹ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಪಾದುಕಾ ಪಟ್ಟಾಭಿಷೇಕ. ಪಾದುಕಾ ಪಟ್ಟಾಭಿಷೇಕ ಪ್ರಪಂಚದ ಒಂದು ಅದ್ಭುತ ಅನನ್ಯ ಘಟನೆ. ಇಂತಹ ಶ್ರೀರಾಮ ಪಾದುಕೆಗಳನ್ನು ಕುರಿತು ಶ್ರೀ ವೇದಾಂತ ದೇಶಿಕರು ರಚಿಸಿದ 1008 ಶ್ಲೋಕಗಳ ಶ್ರೀ ಪಾದುಕಾ ಸಹಸ್ರ ಇನ್ನೊಂದು ಅದ್ಭುತ ಹಾಗೂ ಅನನ್ಯ. ಇನ್ನು ಈ ಪದ್ಯದಲ್ಲಿ ಪಾದುಕೆಗಳನ್ನು ನಮ್ಮಾಳ್ವಾರರು ಎಂದು ತೆಗೆದುಕೊಂಡರೆ, ಭರತನು ಕೋಸಲದ ಕಿರೀಟವನ್ನು ಬಿಟ್ಟು ಪಾದುಕೆಗಳನ್ನು ಧರಿಸಿದ್ದರಿಂದ ದೊರೆತ ಭಾಗ್ಯವೇ ಭರತ ಎಂದೇ ಹೆಸರಾದ ನಾಥಮುನಿಗಳಿಗೂ ನಮ್ಮಾಳ್ವಾರರನ್ನು ಧರಿಸುವ ಭಾಗ್ಯ ಮಹತ್ತರವಾಗಿತ್ತು ಎಂದೆನ್ನಬಹುದು. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಾಥಮುನಿಗಳನ್ನು ಭರತನಿಗೆ ಹೋಲಿಸುತ್ತಾರೆ. ಭಾ ಎಂದರೆ ಭಾವ, ರಾ ಎಂದರೆ ರಾಗ, ತಾ ಎಂದರೆ ತಾಳ. 4000 ದಿವ್ಯ ಪ್ರಬಂಧಗಳನ್ನು ರಾಗ, ತಾಳ, ಭಾವಪೂರ್ಣವಾಗಿ ಹಾಡಿ ಪ್ರಚಾರ ಮಾಡಿದ ನಾಥಮುನಿಗಳು ಮೊದಲು ಯೋಗಶಾಸ್ತ್ರದಲ್ಲಿ ವಿಶಾರದರಾಗಿದ್ದರು. ಸಕಲ ಮಾನವರ ಯೋಗಕ್ಷೇಮಕ್ಕಾಗಿ ಅವರು ಆ ವಿದ್ಯೆಯನ್ನು ವಿನಿಯೋಗಿಸುತ್ತಿದ್ದರು. ಯಾವಾಗ ಅವರಿಗೆ 4000 ದಿವ್ಯ ಪ್ರಬಂಧದ ವಿಷಯ ತಿಳಿದು ಬಂದಿತೋ, ಆ ವೇಳೆಗೆ ಲುಪ್ತವಾಗಿ ಹೋಗಿದ್ದ 4000 ದಿವ್ಯ ಪ್ರಬಂಧಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸುವುದಕ್ಕಾಗಿ
ಆಳ್ವಾರ್ ತಿರುನಗರಿಯಲ್ಲಿ ಹುಣಸೆ ಮರದ ಕೆಳಗೆ ಕುಳಿತು 12,000 ಸಲ ಜಪ ಮಾಡಿ ನಮ್ಮಾಳ್ವಾರರನ್ನು ಪ್ರತ್ಯಕ್ಷ ಮಾಡಿಕೊಂಡರು ನಾಥಮುನಿಗಳು. ನಮ್ಮಾಳ್ವಾರರಿಂದ 4000 ದಿವ್ಯ ಪ್ರಬಂಧಗಳ ಉಪದೇಶವನ್ನು ಪಡೆದುಕೊಂಡು ಅವುಗಳನ್ನು ರಾಗ ತಾಳ ಸಮೇತ ಹಾಡಿ ಇತರರಿಗೂ ಕಲಿಸಿಕೊಟ್ಟು ಅಧ್ಯಯನಾದಿಗಳನ್ನು ಶಾಸ್ತ್ರಸಮ್ಮತ ರೀತಿಯಲ್ಲಿ ಏರ್ಪಡಿಸಿ ಪ್ರಚಾರ ಮಾಡಿ ಸಮಸ್ತ ಜನರ ಇನ್ನೂ ಹೆಚ್ಚಿನ ಯೋಗಕ್ಷೇಮಕ್ಕೆ ಕಾರಣಕರ್ತರಾದರು ನಾಥಮುನಿಗಳು. ಅವರೂ ಸಹ ಭರತನಂತೆಯೇ ಯೋಗಶಾಸ್ತ್ರವೆಂಬ ಕಿರೀಟವನ್ನು ತ್ಯಾಗ ಮಾಡಿ 4000 ದಿವ್ಯ ಪ್ರಬಂಧಗಳನ್ನು ತಿಳಿಸಿಕೊಟ್ಟ ಪಾದುಕಾಸ್ವರೂಪಿ ನಮ್ಮಾಳ್ವಾರರನ್ನು ತಲೆಯ ಮೇಲೆ ಭರತ ಪಾದುಕೆಯನ್ನು ತಲೆಯ ಮೇಲೆ ಇಟ್ಟುಕೊಂಡ ಹಾಗೆ ಇಟ್ಟುಕೊಂಡು ಜಗತ್ತಿನ ಸಕಲ ಜೀವಿಗಳ ಉದ್ಧಾರಕ್ಕೆ ಕಾರಣರಾದರು ಎಂದು ಹೇಳಬಹುದು. ಈ ರೀತಿಯಲ್ಲಿ ಶ್ರೀರಾಮನ, ಭರತನ, ನಾಥಮುನಿಗಳ, ನಮ್ಮಾಳ್ವಾರರ ಪಾದುಕೆಗಳ, ದಿವ್ಯ ಪ್ರಬಂಧಗಳ ಈ ಎಲ್ಲರ ಮಹಿಮೆಯನ್ನು ಈ ಮೂಲಕ ನಮಗೆ ತಿಳಿಸಿಕೊಟ್ಟಂತಹ ಶ್ರೀ ವೇದಾಂತ ದೇಶಿಕರೂ ಸಹ ಶ್ರೀರಂಗದ ನಂಪೆರುಮಾಳ್ಗಾಗಿ ಸುದರ್ಶನಾಚಾರ್ಯರು ಬರೆದ ಅಪೂರ್ವ ಗ್ರಂಥ ಶ್ರುತಪ್ರಕಾಶನವನ್ನು ಕಾಪಾಡುವುದಕ್ಕಾಗಿ ತಮ್ಮ ಊರನ್ನೇ, ತಾವು ಪೂಜಿಸುತ್ತಿದ್ದ ಶ್ರೀರಂಗನಾಥ ಸ್ವಾಮಿಯ ಸಾನ್ನಿಧ್ಯವನ್ನೇ ತ್ಯಾಗ ಮಾಡಿ ಕರ್ನಾಟಕದ ಸತ್ತೆಗಾಲದಲ್ಲಿ ನಿಂತು ಜಗತ್ತಿಗೆ ಕ್ಷೇಮವಾಗುವಂತೆ ಭರತನ ಹಾಗೆ ನಾಥಮುನಿಗಳ ಹಾಗೆ ಪಾದುಕೆಗಳನ್ನು ಕಿರೀಟದ ಹಾಗೆ ತಲೆಯ ಮೇಲೆ ಹೊತ್ತವರು, ಭಕ್ತಿಯಿಂದಲೇ ಸ್ತುತಿಸಿದವರು. ಶ್ರೀರಂಗನಾಥನ ಶ್ರೀರಾಮನ ಪಾದುಕೆಗಳನ್ನು ತಮ್ಮ 1008 ಅದ್ಭುತ ಶ್ಲೋಕಗಳ ಮೂಲಕ ಸ್ತುತಿಸಿ ಪಾದುಕೆಗಳನ್ನು ಭಕ್ತರ ಹೃದಯ ಸಿಂಹಾಸನಕ್ಕೇರಿಸಿದವರು ಶ್ರೀ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.